ಟ್ರಸ್ಟ್ ಬ್ರೇಕ್ ಮಾಡದೇ ಇರುವಂಥದ್ದು ಅಂತ ಹೇಳ್ತೀವಿ. ಎಷ್ಟೋ ಜನ ಟ್ರಸ್ಟ್ನ ಬ್ರೇಕ್ ಮಾಡಿದಾಗ ರಿಲೇಶನ್ಶಿಪ್ ಎಂಡ್ ಆಗುತ್ತೆ, ಲಾಯಲ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಅಲ್ಲಿ ಡೌಟ್ಸ್ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀಕ್ರೆಟ್ ಇಟ್ ಮೀನ್ಸ್ ಡೌಟ್. ನಂಬಿಕೆ ಇಲ್ದರು ಮಾಡುವಂಥ ಕೆಲಸ ಸೀಕ್ರೆಟ್. ಅವ್ರು ಹೇಗಿದ್ದಾರೆ ಅದೇ ತರ ನಿಮ್ಮೊಟ್ಟಿಗೆ ಇರಬೇಕು. ಒಳಗೊಂದು ಹೊರಗೊಂದು ನಡಿಕೂಡ್ದು, ಟ್ರಾನ್ಸ್ಪರೆನ್ಸಿ ಆಗಿ ಇರಬೇಕಾಗತ್ತೆ. ನಿಮ್ಮ ಲವ್ ಅಲ್ಲಿ ಲಾಯಲ್ ಆಗಿದ್ರೆ, ಅಂದ್ರೆ ಪ್ರಾಂಪ್ಟ್ ಆಗಿದ್ರೆ, ಅವರಲ್ಲಿ ಈ 3 ಲಕ್ಷಣಗಳು ಇರುತ್ತೆ. ಏನು ಆ 3 ಲಕ್ಷಣ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಪರೆನ್ಸಿ ಅಂದ್ರೆ ಅವ್ರು ಹೇಗಿದ್ದಾರೆ ಅದೇ ತರ ನಿಮ್ಮೊಟ್ಟಿಗೆ ಇರಬೇಕು. ಒಳಗೊಂದು ಹೊರಗೊಂದು ನಡಿಕೂಡ್ದು, ಟ್ರಾನ್ಸ್ಪರೆನ್ಸಿ ಆಗಿ ಇರಬೇಕಾಗತ್ತೆ. ಲೈಕ್ ಏನಂತ ಹೇಳಿದ್ರೆ ಲೈಫಲ್ಲಿ ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಿಲ್ಲ, ಹೇಗಿರ್ಬೇಕೇನಿಲ್ಲ, ನಿಮ್ಮ ಹತ್ರ ಕಂಪ್ಲೀಟ್ ಡೇಟಾ ಹಿಂಗಿರುತ್ತಲ್ಲ, ಕಂಪ್ಲೀಟ್ ಪಿಕ್ಚರ್ ಅವ್ರ ಬಗ್ಗೆ ಗೊತ್ತಿರ್ಬೇಕು. ಆವಾಗಲೇ ನಂಬಿಕೆ ಹುಟ್ಲಿಕ್ಕೆ ಸಾಧ್ಯ. ಅದಕ್ಕೆ ಟ್ರಾನ್ಸ್ಪರೆನ್ಸಿ ಹೇಳ್ತೇವೆ. ಉದಾಹರಣೆಗೆ ಒಂದು ಗ್ಲಾಸ್ ಇದೆ ಅನ್ಕೊಳ್ಳೋಣ, ಆ ಗ್ಲಾಸ್ ಮುಖಾಂತರ ನಾವು ಈ ಕಡೆ ನೋಡಿದ್ರೆ ಆ ಕಡೆ ಕಾಣುತ್ತೆ. ಅದಕ್ಕೆ ಟ್ರಾನ್ಸ್ಪರೆನ್ಸಿ, ಕ್ಲಿಯರ್ ಅಂತ ಹೇಳ್ತೀವಿ. ಆ ಕ್ಲಿಯರ್ನೆಸ್ ಆ ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ಅದಿದ್ರೆ ಮಾತ್ರ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಲವ್ವರ್ ಟ್ರಾನ್ಸ್ಪರೆನ್ಸಿ ಇದ್ದಾರೆ, ಲಾಯಲ್ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಫಸ್ಟ್ ಪಾಯಿಂಟ್. ಸೆಕೆಂಡ್, ಸೀಕ್ರೆಟ್ಸ್ ಇರಬಾರ್ದು. ಎಷ್ಟೋ ಜನ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ, ಸೀಕ್ರೆಟ್ ನ ಹೈಡ್ ಮಾಡ್ತಾರೆ. ಅಲ್ಲಿ ಡೌಟ್ಸ್ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀಕ್ರೆಟ್ ಇಟ್ ಮೀನ್ಸ್ ಡೌಟ್. ನಂಬಿಕೆ ಇಲ್ದರು ಮಾಡುವಂತ ಕೆಲಸ ಸೀಕ್ರೆಟ್. ನಂಬಿಕೆನ ಸಾಯಿಸೋದೇ ಈ ಸೀಕ್ರೆಟ್. ಏನು ಸೀಕ್ರೆಟ್ ಬೇಕು? ಅವರು ನಿಮ್ಮ ಬಾಳಲ್ಲಿ ಬೇಕು, ಪಾರ್ಟ್ನರ್, ಫ್ಯೂಚರ್, ನಿಮ್ಮ ಲೈಫಲ್ಲಿ ಸಪೋರ್ಟಿವ್ ಎಲ್ಲ ಅಂತ ಆದ್ಮೇಲೆ ಹೈಡ್ ಅಂಡ್ ಸಿಕ್ ಯಾಕೆ? ಸೀಕ್ರೆಟ್ ಮೇಂಟೈನ್ ಮಾಡೋದು ಯಾಕೆ? ಅದರ ಅವಶ್ಯಕತೆ ಏನಿದೆ? ಲಾಯಲ್ ಆಗಂತ ಕೆಲವರು ಬಳಸ್ತಾರೆ, ನಮ್ಮ ಲಾಯಲ್ ಅದಾರೆ. ಲಾಯಲ್ ಇದ್ರೆ ಯಾರು ಹಿಂಗಿರಕ್ ಸಾಧ್ಯ ಇಲ್ಲ. ಟ್ರಾನ್ಸ್ಪರೆನ್ಸಿ ಇರೋಣ, ಮಿಸ್ಟೇಕ್ಸೇ ಮಾಡ್ತಿಲ್ಲ ಅಂದ್ಮೇಲೆ ಯಾಕೆ ಅಲ್ವಾ? ಇದೆಲ್ಲ ಬರಕ್ ಶುರು ಆಗುತ್ತೆ ಥಾಟ್ಸ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಸೀಕ್ರೆಟ್ಸ್ ಇರಬಾರ್ದು. ಥರ್ಡ್ ಪಾಯಿಂಟ್, ಟ್ರಸ್ಟ್ ನ ಬ್ರೇಕ್ ಮಾಡಬಾರ್ದು. ಏನ್ ಟ್ರಸ್ಟ್ ಇಟ್ಕೊಂಡಿರ್ತಾರೆ, ಫ್ಯೂಚರ್ ಸಾಥ್ ಕೊಡ್ತಾರೆ, ಕನೆಕ್ಟ್ ಆಗ್ತಾರೆ, ಲೈಫಿಗೆ ಸಾಥ್ ಕೊಡ್ತಾರೆ, ನಿಂತ್ಕೊಳ್ತಾರೆ, ಬ್ರೇಕ್ ಮಾಡಲ್ಲ ಬಿಲೀವ್ನೆಸ್ ನ, ಒಂದು ಬೆಸ್ಟ್ ಆಗಿ ನಿಂತ್ಕೊಳ್ತಾರೆ. ಒಂದು ಲಾಂಗ್ ಲೈಫ್ ಹಿಂಗಿರುತ್ತೆ, ಫ್ಯೂಚರ್ ಹಂಗಿರುತ್ತೆ, ಒಂದು ಬಿಲೀವ್ನೆಸ್ ಇರುತ್ತೆ. ಆ ಬಿಲೀವ್ನೆಸ್ ನ ಬ್ರೇಕ್ ಮಾಡದೆ ನಮ್ಮೊಟ್ಟಿಗೆ ಸಾಥ್ ಕೊಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಟ್ರಸ್ಟ್ ಬ್ರೇಕ್ ಮಾಡದೇ ಇರುವಂಥದ್ದು ಅಂತ ಹೇಳ್ತೀವಿ. ಎಷ್ಟೋ ಜನ ಟ್ರಸ್ಟ್ ನ ಬ್ರೇಕ್ ಮಾಡಿದಾಗ ರಿಲೇಶನ್ಶಿಪ್ ಎಂಡ್ ಆಗುತ್ತೆ, ಲಾಯಲ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಲಾಯಲ್ ಇಟ್ ಮೀನ್ಸ್ ಏನು? ರಾಯಲ್, ಬೆಸ್ಟ್, ಟಾಪ್ ಮೋಸ್ಟ್ ಅಂತ ಹೇಳ್ತೀವಿ. ಯಾವಾಗ ನೀವು ಪ್ರಾಂಪ್ಟ್ ಆಗಿದ್ದಾಗ ಈ 3 ಸಿಂಪ್ಟಮ್ಸ್ ಅವರಲ್ಲಿದ್ರೆ ಅವರನ್ನ ಲಾಯಲ್ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರ ಇತ್ತು ಅಂದ್ರೆ ಯು ಆರ್ ಲಕ್ಕಿ. ಬಟ್ ಎಲ್ಲಿ ತನಕ ಇರ್ತಾರೆ ಐ ಡೋಂಟ್ ನೋ, ಬಟ್ ಇರಬೇಕು. ಅವ್ರಿಗೂ ಬೇಕು ಆ ರಿಲೇಶನ್ಶಿಪ್ ಅಂದ್ರೆ ಅವ್ರಿಗೆ ಬಿಟ್ಟಿದ್ದು, ಬಟ್ ಇರಬೇಕು, ಇದ್ರೇನೆ ಒಳ್ಳೇದು. ಬಟ್ ಇಲ್ಲಿ ತನಕ ಇದ್ರೆ ಓಕೆ, ಬಟ್ ನಾಳೆ ವಿ ಡೋಂಟ್ ನೋ. ಬಟ್ ಹಂಗಂತೇಳಿ ನಾನು ನಿಮ್ಮ ರಿಲೇಶನ್ಶಿಪ್ ನಿಮಗೆ ಬೇಕು ಅಂದ್ರೆ ನೀವು ಹೇಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡಿ. ಸ್ನೇಹಿತರೆ, ವಿಡಿಯೋ ಏನಿಸ್ತು, ಪಾಯಿಂಟ್ಗಳು ಏನಿಸ್ತು ಕಮೆಂಟ್ ಮಾಡಿ. ಅಂಡ್ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.